ಅವತ್ತು ನಮಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ. ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದಕ್ಕೆ ಅವರ ಶಕ್ತಿ ನಮಗೆ ದಾರಿ ಎರೆದಿದ್ದಾರೆ. ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ದಾರಿ ಎರೆದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನ ನಾವು ಮಾಡಬೇಕು. ಜನತಾದಳ ಪಕ್ಷಕ್ಕೂ ಬಿಜೆಪಿಗೂ ಅಸಮಾಧಾನ ಶುರು ಆಗಿಬಿಟ್ಟಿದೆ. ಒಂದು ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನಾ ಕಾರಣಗಳಿದೆ. ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು, ಸಿಚುಯೇಷನ್ ವಾಸ್ ಡಿಫರೆಂಟ್. ಅವತ್ತು ನಮಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳು ತಗೊಳ್ಬೇಕಾಗಿತ್ತು, ದಟ್ಟವಾಗಿ ತಗೊಂಡ್ರು. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದೀವಿ ಅನ್ ಮಾತ್ರಕ್ಕೆ ದಯವಿಟ್ಟು ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ ಸರ್, ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡ್ಕೊಡ್ದಿಂಗೆ. ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ, ರಾಜ್ಯದ ಜನಗಳ ಹಿತದೃಷ್ಟಿ, ಜೊತೆಯಲ್ಲಿ ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ದಾರೆ ಎರೆದಿದ್ದೇವೆ. ಅವರ ಶಕ್ತಿ ನಮಗೆ ದಾರೆ ಎರೆದಿದ್ದಾರೆ. ಇಟ್ ಈಸ್ ಎ ವೆರಿ ಕಾರ್ಡಿಯಲ್ ಆ್ಯಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಅಂಡ್ ಇಟ್ ವಿಲ್ ರಿಮೇನ್ ಫಾರ್ ಎ ಲಾಂಗ್ ಟೈಮ್. Thank you. Thank you. ಯಾವ್ದಣ್ಣ Movement wait for few days, sir. ಅಣ್ಣ, ನಿಮ್ಗೆ ನಾನು ಹೇಳಿದೀನಿ, ಸದನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗೆ ಇಲ್ಲೇ ನಮ್ಮ ಬಾಬಣ್ಣವರು JDLP ನಾಯಕರ ಅವರೇ ಮುಂಚೂಣಿ, ಅವರೇ ಲೀಡರ್ಶಿಪ್ ತಗೊಂಡು, ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಶಾಸಕರು ಕುಮಾರಣ್ಣ ಅವ್ರ ಜೊತೆ ಹಿಂದಿನ ದಿನ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಆ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಸರ್, ಒಂದು ನಿಮಿಷ ಸರ್, ನಾನೊಂದು ಮಾತು ಹೇಳ್ತೇನೆ. ಇತ್ತೀಚೆಗೆ ಫ್ರಮ್ ಪಾಸ್ಟ್ ಒಂದು ವಾರದಿಂದ ಈಚೆಗೆ ಜನತಾದಳ ಪಕ್ಷಕ್ಕೂ ಬಿಜೆಪಿಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ದಯಮಾಡಿ ನಾವು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ, ದೇಶದ ಪ್ರಧಾನ ಮಂತ್ರಿಗಳ ಆಡಳಿತ ವೈಖರಿಯನ್ನ ಮೆಚ್ಚಿ 64 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನ ನಾವು ಮಾಡಬೇಕು, ಇದು ದೇಶದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ರು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂತ ತೀರ್ಮಾನ. ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ಸಂಸದರ ಮೂಲಕ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ ಅಣ್ಣ. ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನ. ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ, ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ. ಕಳೆದ ಮೂಡ ಸಂದರ್ಭದ ಒಂದು ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ ಏನಿತ್ತು, ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು. ಒಂದು ಕೋಆರ್ಡಿನೇಷನ್ನಲ್ಲಿ ಎರಡು ಪಕ್ಷ ಒಂದು ಸಮನ್ವಯತೆಯ ಒಂದು ದೃಷ್ಟಿಯಿಂದ, ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರೋಗ್ಯಕರವಾದಂಥ ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆನ ಅವತ್ತು ಕೂಡ ಬಿಜೆಪಿಯ ರಾಜ್ಯದ
ನಾಯಕರ ಮುಂದೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನ ಮುನ್ನೆಲೆಗೆ ತಗೊಂಡು ಬಂದಿದ್ವಿ. ಆದ್ರೆ ಇಲ್ಲಿವರೆಗೂ ಅದು ಆಗ್ಲಿಲ್ವಲ್ಲ ಅಂತಕ್ಕಂಥ ವಿಚಾರವಾಗಿ ಆಗಬೇಕು ಅತಿ ಶೀಘ್ರದಲ್ಲೇ. ಇದಾಗ್ತಕ್ಕಂಥದ್ದಾದ್ರೆ ಇನ್ನೂ ಹೆಚ್ಚಿನ ಸಮನ್ವಯತೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಾಬಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಯೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಕಾಂಗ್ರೆಸ್ ಇಲ್ಲ ಅದು ಹಳೇದೇನೋ ಹೇಳ್ತಾ ಇದ್ದಾರೆ. ಸರ್, ಈಗ ಹಳೆಯ 2018ರ ಕಾಂಗ್ರೆಸ್ಸು ಮತ್ತೆ ಜನತಾದಳ ಪಕ್ಷದ ಆ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ 14 ತಿಂಗಳ ಕಾಲ ಸಾಗಿತು ಅಂತಕ್ಕಂಥದ್ದು ಮಾಧ್ಯಮದ ಮಿತ್ರರು ನನಗಿಂತ ಚೆನ್ನಾಗಿ ತಮ್ಗೆ ಅರಿವಿದೆ. ಎಲ್ಲವೂ ಕೂಡ ಅವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಿ. ಹಾಗಾಗಿ ಒಂದು ಸ್ವಾಭಾವಿಕವಾಗಿ ಕಾಂಗ್ರೆಸ್ಸು JDS ಈಗ ಹಳೆ ಮೈಸೂರು ಪ್ರಾಂತ್ಯ ತಗೊಳ್ಳಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲೂ ತಗೊಳ್ಳಿ, ಈಗ 41 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಹತ್ತತ್ರ ಒಂದು 20-22 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ನಾವು ಪ್ರಬಲವಾದಂತ ನಾಯಕರುಗಳನ್ನ ಜೊತೆಲಿ ಕೇಡರ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸ್ವಾಭಾವಿಕವಾಗಿ JDS ಮತ್ತೆ ಕಾಂಗ್ರೆಸ್ಸು ಅವತ್ತಿನಿಂದ ಕೂಡ ನೀವು ಗ್ರೌಂಡ್ ಲೆವೆಲ್ ಅಲ್ಲೇ ತಗೊಳ್ಳಿ, ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗ್ಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಿಂದ ತಳಮಟ್ಟದವರೆಗೂ ಕೂಡ ಆ ಸಮ್ಮಿಲನ ಅಂತಕ್ಕಂಥದ್ದು ಎಂದೂ ಕೂಡ ಆಗ್ಲೇ ಇಲ್ಲ ಅವತ್ತು. ಆದ್ರೆ ಇಲ್ಲಿ ಆ ಪ್ರಶ್ನೆ ಲೋಕಸಭೆಯಲ್ಲಿ ಉದ್ಭವ ಆಗಿಲ್ಲ. ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಇಬ್ರು ಬಹಳ ಅನ್ಯೋನ್ಯವಾಗಿ ಚುನಾವಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನ ಅಪಪ್ರಚಾರಗಳು ಏನೋ ಬಿರುಕಾಗ್ಬಿಟ್ಟಿದೆ JDS ಮತ್ತೆ BJPಯ ಸಂಬಂಧದ ಮಧ್ಯೆ ಅಂತಕ್ಕಂಥ ಇವೆಲ್ಲ ಸುಳ್ಳಿನ ಸೃಷ್ಟಿಗಳೇನಿದೆಯಲ್ಲ, ಇದು ಯಾವುದು ಕೂಡ ಆಗ್ಕೂಡ್ದು ಅನ್ನೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನ ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಬಗೆಹರಿಸಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ನೀವು ಬ್ಯಾಕಪ್ ಪಾರ್ಟಿಯಾಗಿ ಇರ್ತೀರ JDS, ಯಾಕಂದ್ರೆ ನಿಮ್ದೆ ಇವಾಗ ಮಾತು ಹೇಳಿದ್ರೆ ನಮ್ದೇ ಕ್ಯಾಡರ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ ಪಾರ್ಟಿದಲ್ಲಿ. ನಾರ್ತ್ ಕರ್ನಾಟಕದಲ್ಲೂ ಬೆಳಗಾವಿ, ಯಾದಗಿರಿ, ರಾಯಚೂರು ಈ ಪ್ರಾಂತ್ಯದಲ್ಲೂ ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿ MLA-ಗಳನ್ನ ತರೋ ಪ್ಲಾನ್ ಇತ್ತು, ಆಗ್ತಾ ಇತ್ತು. ಬೀದರ್ ಇತ್ತು, ಮಂಡಪ ಅವರು ಇದ್ರು. ಆದ್ರೆ ತದನಂತರದಲ್ಲಿ ಈಗೇನಾಗ್ತಿದೆ ಅಂದ್ರೆ ನೀವು ಮರ್ಜ್ ಪಾರ್ಟಿ ಅನ್ನೋ ರೀತಿಯಲ್ಲಿ ನಿಮ್ಮ ಆಕ್ಟಿವಿಸ್ಟ್ಗಳು, ನಿಮ್ಮ ಪಾರ್ಟಿಯ ಕಾರ್ಯಕರ್ತರು, ನಾಯಕರುಗಳು ಕೂಡ ಹೇಳಿಕೆಗಳನ್ನ ನಾವು ನೋಡಿ ಹೇಳಿ ಬಸ್ ಸುರೇಶ್ ಬಾಬು ಅವರು ಕೊಡುವಂತ ಹೇಳಿಕೆ ಸಾಕಷ್ಟು ಮಹತ್ವ ಪಡ್ಕೊಳ್ತಾರೆ. ಕೋಆರ್ಡಿನೇಷನ್ ಎಂಬುದು ಯಾವ ರೀತಿ ಹೋಗುತ್ತೆ, ಜೊತೆಗೆ ಹೋಗುತ್ತೆ ಅಥವಾ ಅನಿವಾರ್ಯತೆ ಅವರನ್ನು ಫಾಲೋ ಮಾಡಬೇಕಾಗಿದೆ ನಮಗೆ? ನಾನು ಒಂದು ಮಾತನ್ನ ಹೇಳ್ತೇನೆ. ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಕಿಚ್ಚಿದೆಯಲ್ಲ, ಹೋರಾಟದ ಹಿನ್ನೆಲೆಗಳಿದೆಯಲ್ಲ, ನಮ್ಮ ನಾಡಿನ ರೈತರ ಪರವಾಗಿ ಅಥವಾ ಅವ್ರಿಗೆ ನಮ್ಮ ನಾಡಿನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ದೂರದೃಷ್ಟಿಗಳು, ದೂರ ಕಲ್ಪನೆಗಳು ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಅಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇನ್ನು ಕಿತ್ತೂರು ಕರ್ನಾಟಕ ಇವೆಲ್ಲವೂ ಸೇರಿದಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ. ಹಾಗಾಗಿ ಒಂದು ಐ ವಾಂಟ್ ಟು ಟೆಲ್ ಯು, ಇನ್ ಎವ್ರಿ ಎಲೆಕ್ಷನ್, ಪ್ರತಿ ಒಂದು ಚುನಾವಣೆಯಲ್ಲಿ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ, ಡೇಟಾ ಅನಾಲಿಸಿಸ್ ನಿಮ್ಮ ಕಡೆನೇ ಇರುತ್ತೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಮುಚ್ಚುಮರೆ ಏನಿಲ್ಲ. ನಮ್ಮ ಪಕ್ಷ ಪ್ರತಿ ಚುನಾವಣೆಯಲ್ಲೂ 18ರಿಂದ 20% ವೋಟ್ ಶೇರನ್ನ ಹೊಂದಿರತಕ್ಕಂಥ ಪಕ್ಷ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 34%ಗಿಂತ ಹೆಚ್ಚು ವೋಟ್ ಶೇರನ್ನ ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷವನ್ನ ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂತ ಸಂದರ್ಭ ಬಂದ್ರು. ನಾವು 40ರಿಂದ ಇವತ್ತು 18ಕ್ಕೆ ಇಳಿದಿರ್ಬೋದು. ಅದಕ್ಕೆ ಒಂದ್ ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದ್ರೆ